ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ 2024ರ ಲೋಕಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗೋ ಕಾಲ ಬಂದಿದೆ. ಲೋಕಸಭೆ ಸೇರಿದಂತೆ 4 ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ಗೂ ದಿನಾಂಕ ಪ್ರಕಟ ಆಗೋ ಟೈಮ್ ಹತ್ರ ಬಂದ್ಬಿಟ್ಟಿದೆ. ಮಾರ್ಚ್ 16ನೇ ತಾರೀಕು ಸಂಜೆ ದಿನಾಂಕ ಪ್ರಕಟ ಆಗುತ್ತೆ. ಆ ಕ್ಷಣದಿಂದಲೇ ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿಗೆ ಬರುತ್ತೆ. ಲೋಕಸಭಾ ಚುನಾವಣೆ ಜೊತೆಗೆ ಆಂಧ್ರ ಪ್ರದೇಶ, ಒಡಿಶಾ, ಸಿಕ್ಕಿಂ, ಅರುಣಾಚಲ ಪ್ರದೇಶದಲ್ಲೂ ವಿಧಾನಸಭಾ ಎಲೆಕ್ಷನ್ ಇದೆ. ಈ ವಿಚಾರವಾಗಿ ಮಾರ್ಚ್ 16ನೇ ತಾರೀಕು ರಾಜೀವ್ ಕುಮಾರ್ ನೇತೃತ್ವದ ಕೇಂದ್ರ ಚುನಾವಣಾ ಆಯೋಗ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಕಹಳೆಗೆ ಮುಹೂರ್ತ ನಿಗದಿಪಡಿಸ್ತಾರೆ. ಈ ಬಗ್ಗೆ ಖುದ್ದು ಚುನಾವಣಾ ಆಯೋಗ ಅನೌನ್ಸ್ ಮಾಡಿದೆ. ಅಂದಹಾಗೆ ಈ ಬಾರಿ ಲೋಕಸಭಾ ಚುನಾವಣೆ 7ರಿಂದ 8 ಹಂತದಲ್ಲಿ ನಡೆಯೋ ಸಾಧ್ಯತೆ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ. ತೆಲಂಗಾಣದ ಮಹತ್ವದ ಬೆಳವಣಿಗೆಯಲ್ಲಿ ಕೆಸಿಆರ್ ಪುತ್ರಿ MLC ಕೆ ಕವಿತಾ ಅವ್ರನ್ನ ಹೈದರಾಬಾದ್ನ ಇಡಿ ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಕೂಡ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಇವರು ತೆಲಂಗಾಣದ ಮುಖ್ಯಮಂತ್ರಿ, ಮೊನ್ನೆ ತನಕ ಮುಖ್ಯಮಂತ್ರಿ ಆಗಿದ್ದಂಥ ಕೆ ಚಂದ್ರಶೇಖರ್ ರಾವ್ರ ಮಗಳು. ದಿಲ್ಲಿಯ ಮದ್ಯ ಹಗರಣದ ಆರೋಪದ ಮೇಲೆ ಕವಿತಾರನ್ನ ಹೈದರಾಬಾದ್ ಪೊಲೀಸರು ವಶಕ್ಕೆ ಪಡೆದಿದ್ದು ಅವ್ರನ್ನ ಹೈದರಾಬಾದ್ನಿಂದ ದಿಲ್ಲಿಗೆ ಕರ್ಕೊಂಡು ಹೋಗಿ ಆಮೇಲೆ ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದಹಾಗೆ ಇಂದು 5 ಗಂಟೆಗಳ ನಿರಂತರ ವಿಚಾರಣೆಯಾಯಿತು. ಅವ್ರನ್ನ ಕವಿತಾ ಅವರ ಮನೆ ಮೇಲೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿ ಕಡೆಗೂ ಅವ್ರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ತೆಲಂಗಾಣದಲ್ಲಿ BRS ಹಾಗೂ BSP ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ. ಹೀಗಂತ ಖುದ್ದು BRSನ ಮುಖ್ಯಸ್ಥ ತೆಲಂಗಾಣ ಮಾಜಿ CM ಕೆ ಚಂದ್ರಶೇಖರ್ ರಾವ್ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ತೆಲಂಗಾಣದಲ್ಲಿ ಬಿಜೆಪಿ ಜೊತೆಗೆ BRS ಮೈತ್ರಿ ಮಾಡಿಕೊಳ್ಳಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಒಟ್ಟು 17 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರೋ ತೆಲಂಗಾಣದಲ್ಲಿ 15 ಕ್ಷೇತ್ರಗಳಲ್ಲಿ BRS ಸ್ಪರ್ಧೆ ಮಾಡುತ್ತೆ. ಇನ್ನುಳಿದ 2 ಕ್ಷೇತ್ರ ನಾಗರ ಕರ್ನೂಲ್ SC ಮೀಸಲು ಹಾಗೂ ಹೈದರಾಬಾದ್ ಕ್ಷೇತ್ರಗಳನ್ನು BSPಗೆ ಬಿಟ್ಟುಕೊಟ್ಟಿದೆ BRS. ಲೋಕಸಭಾ ಚುನಾವಣೆ ಬಂದಿರೋ ಹೊತ್ತಲ್ಲಿ ಚುನಾವಣಾ ಬಾಂಡ್ ವಿಚಾರ ಕೋಲಾಹಲ ಸೃಷ್ಟಿ ಮಾಡಿದೆ ದೇಶದಲ್ಲಿ. ಚುನಾವಣಾ ಬಾಂಡ್ ಮಾಹಿತಿಯನ್ನು ಎಲೆಕ್ಷನ್ ಕಮಿಷನ್ ಬಹಿರಂಗಪಡಿಸಿದೆ. ಈಗ ಸುಪ್ರೀಂ ಕೋರ್ಟ್ ಪೆಟ್ಟು ಕೊಟ್ಟ ಮೇಲೆ ಅದರಲ್ಲಿ ಯಾವ ಕಂಪನಿ, ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಡೊನೇಷನ್ ಕೊಟ್ಟಿದ್ದಾರೆ, ಯಾವ ಪಕ್ಷ ಎಷ್ಟು ಪಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಮಾಹಿತಿಯನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಸಪರೇಟ್ ರಿಪೋರ್ಟನ್ನು ಇವತ್ತು ಪಬ್ಲಿಷ್ ಮಾಡಿದ್ದೀವಿ, ಚೆಕ್ ಮಾಡ್ಬೋದು. ಈಗ ಈ ವಿಚಾರವಾಗಿ ವಿಪಕ್ಷಗಳು ಕೂಡ ಬಿಜೆಪಿ ಸರ್ಕಾರದ ಮೇಲೆ ಟೀಕೆಗಳ ಸುರಿಮಳೆ ಸುರಿಸಿವೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿಗಳು ನಾ ಕಾವುಂಗಾ ನಾ ಖಾನೆ ದೂಂಗಾ ಅಂತ ಹೇಳಿದ್ರು, ಆದರೆ ಸುಪ್ರೀಂ ಕೋರ್ಟ್ ಬಿಜೆಪಿ ಬಂಡವಾಳವನ್ನು ಬಹಿರಂಗ ಮಾಡಿದೆ ಅಂತ ಟೀಕೆ ಮಾಡಿದ್ದಾರೆ. ಚುನಾವಣಾ ಬಾಂಡ್ಗಳಿಂದ ಬಿಜೆಪಿ ಹೇಗೆ ದುಡ್ಡು ಮಾಡಿದೆ ಅಂತ ಎಕ್ಸ್ಪೋಸ್ ಮಾಡಿದೆ. ಬಾಂಡ್ ಮೂಲಕ ಹಣ ಕೊಟ್ಟಿರೋದ್ರಲ್ಲಿ ಹಲವಾರು ಸಂಶಯಾಸ್ಪದ ಕಂಪನಿಗಳಿವೆ. ಇಡಿ IT ದಾಳಿಯಲ್ಲಿರೋ ಕಂಪನಿಗಳು ಕೂಡ ಹಣವನ್ನು ಕೊಟ್ಟಿವೆ. ಮೋದಿ ಸರ್ಕಾರ ಪ್ರೆಷರ್ ಹಾಕಿ ಹಣ ಪಡೆದಿದೆ. ಹೀಗಾಗಿ ಚುನಾವಣಾ ಬಾಂಡ್ ದೇಣಿಗೆ ಬಗ್ಗೆ ವಿಶೇಷ ತನಿಖೆ ಆಗಬೇಕು. ತನಿಖೆ ಕಂಪ್ಲೀಟ್ ಆಗೋವರೆಗೂ ಬಿಜೆಪಿಯ ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡಬೇಕು, ಫ್ರೀಸ್ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಡಿಮಾಂಡ್ ಮಾಡಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಇದರಲ್ಲಿ ದುಡ್ಡು ಬಂದಿದೆ, ಕಮ್ಮಿ ಬಂದಿದೆ. ಕಾಂಗ್ರೆಸ್ ಪಾರ್ಟಿಗಿಂತ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ಗೆ ಜಾಸ್ತಿ ಬಂದಿದೆ. ಆದರೆ ಬಿಜೆಪಿಗೆ ಎಲ್ಲರಿಗಿಂತ ಜಾಸ್ತಿ, ಅರ್ಧಕ್ಕರ್ಧ ದುಡ್ಡು ಬಿಜೆಪಿಗೆ ಹೋಗಿದೆ. ಸಪರೇಟ್ ರಿಪೋರ್ಟ್ ಇದೆಲ್ಲ, ದಯವಿಟ್ಟು ಅದನ್ನು ಚೆಕ್ ಮಾಡಿ. ಫುಲ್ ನ್ಯೂಸ್ ಮುಗಿದ ಬಳಿಕ ಸ್ಕ್ರೀನ್ ಮೇಲೆ ಅದನ್ನು ತೋರಿಸ್ತೀವಿ ನಾವು. ಫುಲ್ ನ್ಯೂಸ್ ಎಂಡಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋ ಕೂಡ ನೋಡ್ಬೋದು. ಅಂದಹಾಗೆ SBI ನೀಡಿರೋ ಬಾಂಡ್ ವಿವರದ ಲಿಸ್ಟ್ನಲ್ಲಿ ಟಾಪ್ 30 ಕಂಪನಿಗಳ ಪೈಕಿ ಸುಮಾರು 15ಕ್ಕೂ ಅಧಿಕ ಕಂಪನಿಗಳ ಮೇಲೆ ಈ ಹಿಂದೆ ED, CBI ಮತ್ತು IT ದಾಳಿ ಆಗಿದೆ. ಇನ್ನು ಕೆಲ ಕಂಪನಿಗಳ ಆಸ್ತಿಯನ್ನು ED ವಶಕ್ಕೆ ಪಡೆದಾಗ ಕೂಡ ಕಂಪನಿಗಳು ಬಾಂಡ್ ಪರ್ಚೇಸ್ ಮಾಡಿದೆ. ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಈ ಕುರಿತು ಈಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಿಯಾಕ್ಟ್ ಮಾಡಿದ್ದು, ತನಿಖಾ ಸಂಸ್ಥೆ ನಡೆಸಿರೋ ದಾಳಿ ಮತ್ತು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿರೋ ಕಂಪನಿಗಳ ನಡುವೆ ರೀತಿ ಲಿಂಕ್ ಇದೆ ಅನ್ನೋದು ಕೇವಲ ಊಹೆ, ಕಾಲ್ಪನಿಕ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣಾ ಬಾಂಡ್ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಪುನಃ SBIನ ತರಾಟೆಗೆ ತಗೊಂಡಿದೆ. ಚುನಾವಣಾ ಬಾಂಡ್ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತ ಕಿಡಿಕಾರಿದೆ.
ಈ ಮಾಹಿತಿಯಲ್ಲಿ ಚುನಾವಣಾ ಬಾಂಡ್ ಮೇಲಿದ್ದ ವಿಶೇಷ ಕೋಡ್ ನಂಬರ್ಸ್ ಬಹಿರಂಗ ಮಾಡಿಲ್ಲ ಅಂತ SBIಗೆ ನೋಟಿಸ್ ನೀಡಿದೆ. ಅಲ್ಲದೆ ಈ ಅಚಾತುರ್ಯ ಯಾಕಾಯಿತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಮಾರ್ಚ್ 18ಕ್ಕೆ ವಿಚಾರಣೆ ಕರೆದಿದೆ. ಇನ್ನು ಚುನಾವಣಾ ಬಾಂಡ್ ನಂತರ ಈಗ CAA ವಿಚಾರ ಕೂಡ ನ್ಯಾಯಾಂಗ ಮತ್ತು ಶಾಸಕಾಂಗ ನಡುವಿನ ಸಮರಕ್ಕೆ ಕಾರಣ ಆಗ್ಬೋದು. ಪೌರತ್ವ ತಿದ್ದುಪಡಿ ಕಾನೂನು ವಿರುದ್ಧ ದಾಖಲಾದ ಅರ್ಜಿಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ. ಈ ಕಾನೂನಿಗೆ ತಡೆ ಕೋರಿ ಸಲ್ಲಿಸಿದ್ದ ಅರ್ಜಿಗಳನ್ನು ಮಾರ್ಚ್ 19ಕ್ಕೆ ವಿಚಾರಣೆ ನಡೆಸಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದಹಾಗೆ 2019ರಲ್ಲೇ ಈ CAA ಕಾನೂನು ಸಂಸತ್ನಲ್ಲಿ ಪಾಸ್ ಆಗಿತ್ತು. ಬಳಿಕ ಇತ್ತೀಚೆಗೆ ಮಾರ್ಚ್ 11ನೇ ತಾರೀಕು ಮೋದಿ ಸರ್ಕಾರ CAA ಅನ್ನ ದೇಶಾದ್ಯಂತ ಅಧಿಕೃತವಾಗಿ ಜಾರಿಗೊಳಿಸಿತ್ತು. ಹೀಗಾಗಿ CAA ಜಾರಿಯನ್ನು ವಿರೋಧಿಸಿ ಕೇರಳ ಮೂಲದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ತುರ್ತು ಅರ್ಜಿ ವಿಚಾರಣೆ ನಡೆಸುವಂತೆ ಕೋರ್ಟ್ನಲ್ಲಿ ಅರ್ಜಿ ಹಾಕಿತ್ತು. ಸಂಸತ್ನಲ್ಲಿ 2019ರಲ್ಲಿ ಬಿಲ್ ಪಾಸ್ ಆದಾಗಿನಿಂದ ಇಲ್ಲಿವರೆಗೆ 200 ಅರ್ಜಿಗಳು ಸಲ್ಲಿಕೆಯಾಗಿವೆ. ಇವುಗಳ ವಿಚಾರಣೆಗೆ ಸದ್ಯ ಸುಪ್ರೀಂ ಕೋರ್ಟ್ ದಿನಾಂಕ ಫಿಕ್ಸ್ ಮಾಡಿದೆ. ಅತ್ತ CAA ಕಾನೂನು ಭಾರತದಲ್ಲಿ ಆಗಿರೋದು ನಮ್ಮನ್ನು ಬಹಳ ಚಿಂತೆಗೀಡು ಮಾಡಿದೆ ಅಂತ ಅಮೆರಿಕ ಹೇಳಿತ್ತಲ್ಲ, ಸುತ್ತು ಜಗತ್ತಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ. ಇದು ನಮ್ಮ ದೇಶದ ಆಂತರಿಕ ವಿಚಾರ ಅಂತ ಅಮೆರಿಕದ ಮುಖಕ್ಕೆ ಹೊಡೆದಂಗೆ ಭಾರತ ಹೇಳಿದೆ. ಅಲ್ಲದೆ ಪೊಗಸಟ್ಟೆ ಸಲಹೆ ಕೊಟ್ಟಿರೋ ಅಮೆರಿಕ ಈ ರೀತಿ ತಪ್ಪು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಭಾರತದ ಸಂಪ್ರದಾಯಗಳ ಬಗ್ಗೆ, ಭಾರತದ ಪರಂಪರೆ ಬಗ್ಗೆ ಚುಚೂರು ತಿಳ್ಕೊಂಡಿರೋ ಅಮೆರಿಕದ ಉಪದೇಶ ನಮಗೆ ಬೇಕಾಗಿಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ತಿರುಗೇಟು ಕೊಟ್ಟಿದೆ. 2023ರ ಕಾನೂನು ಅಡಿಯಲ್ಲಿ ನೂತನ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿರೋರ ನೇಮಕಾತಿ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯನ್ನ ಇದೀಗ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅರ್ಜಿ ವಿಚಾರಣೆ ನಡೆಸಿ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ತಡೆಹಿಡಿಯಕ್ಕೆ ಸಾಧ್ಯ ಇಲ್ಲ ಅಂತ ಆದೇಶ ಹೊರಡಿಸಿದೆ. ಜೊತೆಗೆ 2023ರ ಕಾನೂನು ಪ್ರಶ್ನಿಸಿ ಸಲ್ಲಿಸಲಾದ ಇತರ ಅರ್ಜಿಗಳ ವಿಚಾರಣೆಯನ್ನ ಮಾರ್ಚ್ 21ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹೀಗಂತ ಸಂಜೀವ್ ಖನ್ನಾ, ದೀಪಂಕರ್ ದತ್ತ ಮತ್ತು ಅಗಸ್ಟಿನ್ ಜಾರ್ಜ್ ಮಾಸಿ ಅವರ ನ್ಯಾಯಪೀಠ ಆದೇಶ ಹೊರಡಿಸಿದೆ. ಮಾಜಿ CM BS ಯಡಿಯೂರಪ್ಪ ಅವರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸನ್ನ CIDಗೆ ವಹಿಸಲಾಗುತ್ತೆ ಅಂತ DG ಹಾಗೂ IGP ಅಲೋಕ್ ಮೋಹನ್ ಹೇಳಿದ್ದಾರೆ. ಅಂದಹಾಗೆ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ BSY ವಿರುದ್ಧ ಪೋಕ್ಸೋ ಅಡಿಯಲ್ಲಿ FIR ಆಗಿತ್ತು. ಇದೀಗ ಈ ಪ್ರಕರಣವನ್ನ CIDಗೆ ವಹಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇತ್ತ ನನ್ನ ವಿರುದ್ಧ ಪ್ರಕರಣವನ್ನ ಕಾನೂನು ಮೂಲಕ ಸಮರ್ಥವಾಗಿ ಫೇಸ್ ಮಾಡ್ತೀನಿ ಅಂತ BSY ಹೇಳಿದ್ದಾರೆ. ಅಂದಹಾಗೆ ಈ ಮಹಿಳೆ ಮತ್ತು ಮಗಳೇನಿದ್ದಾರೆ, ಇದುವರೆಗೂ ಬೆಂಗಳೂರಲ್ಲಿ 50ಕ್ಕೂ ಅಧಿಕ ಜನರ ಮೇಲೆ ಈ ರೀತಿ ಬೇರೆ ಬೇರೆ ಕಡೆ ಕೇಸ್ ಹಾಕಿದ್ದಾರೆ. ಎಲ್ಲ ಹೈ ಪ್ರೊಫೈಲ್ ಪೀಪಲ್ ಮೇಲೆ ಹುಡುಕಿ ಪೊಲೀಸರ ಮೇಲೆ, ಬಿಸ್ನೆಸ್ ಮನ್ಗಳ ಮೇಲೆ, ರಾಜಕಾರಣಿಗಳ ಮೇಲೆ ಕೇಸ್ ಹಾಕಿದ ಹಿಸ್ಟ್ರಿಯನ್ನು ಹೊಂದಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಧಾನಸೌಧದ ಮುಂಭಾಗವನ್ನು ಇವರು ಮೋಸ್ಟ್ಲಿ ಮೂರ್ತಿಗಳ ಅಂಗಡಿ ಮಾಡೋಕೆ ಹೊರಟಿದ್ದಾರೆ ಅಂತ ಕಾಣುತ್ತೆ. ಈಗ ಇನ್ನೊಂದು ಮೂರ್ತಿ ಮಾಡೋಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧಾನಸೌಧ ಆವರಣದಲ್ಲಿ ಭುವನೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. 23 ಕೋಟಿ ಖರ್ಚಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ. ಭುವನೇಶ್ವರಿ ದೇವಿಯ ಮೂರ್ತಿ ಮಾಡಬಾರ್ದು ಅಂತಲ್ಲ, ಬಟ್ ಒಂದು ವಿಧಾನಸೌಧ ಆವರಣದಲ್ಲಿ ಎಷ್ಟು ಮೂರ್ತಿ ಮಾಡ್ತೀರಿ ಅನ್ನೋದೇ ಪ್ರಶ್ನೆ. ಒಂದಾದ್ಮೇಲೆ ಒಂದೊಂದು ಸರ್ಕಾರದವರು ಒಂದು ಮೂರ್ತಿ ಮಾಡ್ತಾ ಹೋಗ್ತಿದ್ದಾರೆ. ಗಾಂಧಿ ಪ್ರತಿಮೆ ಇತ್ತು, ಅಂಬೇಡ್ಕರ್ ಅವ್ರ ಪ್ರತಿಮೆ ಇತ್ತು, ಅದಾದಮೇಲೆ ಈಗ ಅಲ್ಲಿ ಬಸವಣ್ಣ ಪ್ರತಿಮೆ ಬಂತು, ಆಮೇಲೆ ಕೆಂಪೇಗೌಡರ ಪ್ರತಿಮೆ ಬಂತು, ಇವತ್ತು ಇನ್ನೊಬ್ರು ಬಂದು ಭುವನೇಶ್ವರಿ ಪ್ರತಿಮೆ ಮಾಡ್ತಾರೆ. ನಾಳೆ ಇನ್ನೊಂದು ಯಾರೋ ಸರ್ಕಾರ ಬಂದಾಗ ಅವ್ರಿಗೆ ಯಾರ್ದೋ ಚೆನ್ನಾಗಿ ಅನ್ಸಿದ ಅವ್ರು ಇನ್ನೊಂದು ಪ್ರತಿಮೆ ಮಾಡ್ತಾರೆ. ವಿಧಾನಸೌಧಕ್ಕೆ ಯಾರು ಎಂಟರ್ ಆದರೆ ನಾವು ಎಲ್ಲಿಗೆ ಬಂದ್ವಿ, ಮೂರ್ತಿ ಮಾರೋ ಅಂಗಡಿಗೆ ಏನಾರು ಬಂದ್ವಾ ಅಂತ ಅನಿಸಿದರೆ ಸಾಕಷ್ಟೇ ಜನಕ್ಕೆ. ಅದಕ್ಕೊಂದು ಎಂಡ್ ಅನ್ನೋದಿಲ್ವಲ್ಲ. ಇವರೆಲ್ಲರೂ ಕೂಡ ಮಹಾನುಭಾವರೇ, ಮಹನೀಯರೇ. ಅವ್ರು ಮೂರ್ತಿ ಮಾಡಬಾರ್ದು ಅಂತಲ್ಲ, ಎಲ್ಲದನ್ನು ಒಂದೇ ವಿಧಾನಸೌಧ ಆವರಣದಲ್ಲೇ ತಂದು ಒಂದಾದ್ಮೇಲೆ ಎಷ್ಟಂತ ಮಾಡ್ತೀರಿ? ಜಾಗ ಖಾಲಿ ಆಗೋ ತನಕ ಇಡ್ತಾನೆ ಹೋಗ್ತೀರಾ ಅನ್ನೋದಷ್ಟೇ ಪ್ರಶ್ನೆಯಲ್ಲಿ. ಇನ್ನು ಪಾಲಿಟಿಕ್ಸ್ನಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ JDS ಲೀಡರ್ HD ಕುಮಾರಸ್ವಾಮಿ ಕನ್ಫರ್ಮ್ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಕುಮಾರಸ್ವಾಮಿ ಹೇಳಿದ್ದಾರೆ. JDS ಟಿಕೆಟ್ ಲಿಸ್ಟ್ ಏನ್ ಬಂದಿಲ್ಲ, ಅವರಿಗೆ ಕೊಡ್ತಿರೋದೇ 3 ಸೀಟ್. ಈಗ ಅದರಲ್ಲಿ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಬಾಯಲ್ಲಿ ಹೇಳಿದ್ದಾರೆ ಅಷ್ಟೇ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋ ಒಂದೇ ಪರಿಹಾರ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಒಪಿನಿಯನ್ ಇದೆಯಲ್ಲ. ಈಗ 3ನೇ ಹಂತದ ಮೆಟ್ರೋ ಯೋಜನೆಗೆ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡಲಾಗಿದೆ. 15,500 ಕೋಟಿ ಖರ್ಚಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಜಗತ್ತಿನ ಬೆಸ್ಟ್ ಹೆಲಿಕಾಪ್ಟರ್ಗಳಲ್ಲೊಂದಾದ ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ ಸ್ಕ್ವಾಡ್ರನ್ ಅನ್ನ ಪಾಕ್ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಭಾರತದ ಮೊದಲ ಅಪಾಚೆ ಅಥವಾ ಟ್ಯಾಂಕ್ಸ್ ಇನ್ ದ ಏರ್ ಅಟ್ಯಾಕ್ ಹೆಲಿಕಾಪ್ಟರ್ ಅನ್ನ ಇದೀಗ ರಾಜಸ್ಥಾನದ ಜೋಧ್ಪುರ್ ಬಳಿಕ ಮರುಭೂಮಿ ಪ್ರದೇಶದಲ್ಲಿ ಅಂದರೆ ಪಾಕ್ ಬಾರ್ಡರ್ ಬಳಿ ನಿಯೋಜಿಸಲಾಗಿದೆ. ಇಂಡಿಯನ್ ಆರ್ಮಿ ಏವಿಯೇಷನ್ ನ ಡೈರೆಕ್ಟರ್ ಜನರಲ್ ಆಗಿರೋ ಲೆಫ್ಟಿನೆಂಟ್ ಜನರಲ್ ಅಜಯ್ ಸೂರಿ ನೇತೃತ್ವದಲ್ಲಿ ಭಾರತೀಯ ಸೇನೆ ಈ ಹೆಜ್ಜೆ ಇಟ್ಟಿದೆ. ಅಲ್ಲದೆ ಮರುಭೂಮಿಯ ಬಣ್ಣವನ್ನ ಮರೆಮಾಚೋ ಹಾಗಿರೋ ಈ ಬಗೆಯ ಇನ್ನಷ್ಟು ಹೆಲಿಕಾಪ್ಟರ್ ಸ್ಕ್ವಾಡ್ರನ್ಗಳು
ಮೇ ತಿಂಗಳಲ್ಲಿ ಇದೇ ಪ್ರದೇಶಕ್ಕೆ ಬರಲಿವೆ ಅಂತ ಸೇನೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಅಂದಹಾಗೆ ಈ ಸ್ಕ್ವಾಡ್ರನ್ 6 AH-64 ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಒಳಗೊಂಡಿದೆ. ಇವುಗಳನ್ನು ಭಾರತ ಅಮೆರಿಕದಿಂದ $900 ಮಿಲಿಯನ್ ಅಂದರೆ ಸುಮಾರು $7,470 ಕೋಟಿ ರೂಪಾಯಿ ಖರ್ಚಲ್ಲಿ ಖರೀದಿ ಮಾಡೋಕೆ ಒಪ್ಪಂದ ಮಾಡಿಕೊಂಡಿತ್ತು. ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಜಮ್ಮು ಕಾಶ್ಮೀರ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಮುಖ ಮಾಡಿದೆ. ಇದೀಗ ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ಸೌಲಭ್ಯ ಕೊಡೋಕೆ ಮಹಾರಾಷ್ಟ್ರ ಮುಂದಾಗಿದೆ. ಅದಕ್ಕಾಗಿ ಕಾಶ್ಮೀರದಲ್ಲಿ ಭೂಮಿ ಖರೀದಿ ಮಾಡಿದೆ. ಈ ಮೂಲಕ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಹೊರಗಿನವರು ಭೂಮಿ ಖರೀದಿ ಮಾಡದಂಗಾಗಿದೆ. ಮಹಾರಾಷ್ಟ್ರ ಸರ್ಕಾರ ಭೂಮಿ ಖರೀದಿ ಮಾಡಿದೆ. ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇದೀಗ $2 ಕಮ್ಮಿಯಾಗಿದ್ದು ವಾಹನ ಚಾಲಕರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ತಂದುಕೊಟ್ಟಿದೆ. ಇಳಿಕೆಯಾಗಿರೋ ತೈಲ ಬೆಲೆ ಮಾರ್ಚ್ 15ರಿಂದಲೇ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ತೈಲ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 99.84 ರೂಪಾಯಿಗೆ ಇಳಿಕೆಯಾಗಿದೆ. ಅದೇ ಮಾರ್ಚ್ 14ನೇ ತಾರೀಕು ಅಂದ್ರೆ ನಿನ್ನೆ ಪೆಟ್ರೋಲ್ ಬೆಲೆ $101.94 ಆಗಿತ್ತು. ಅದೇ ರೀತಿ ಡೀಸೆಲ್ ವಿಚಾರಕ್ಕೆ ಬಂದ್ರೆ ಪ್ರತಿ ಲೀಟರ್ಗೆ $87.87 ಆಗಿದೆ. 87.87. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಇದೀಗ ತಮ್ಮ ನಿವಾಸದಲ್ಲಿ ಇದ್ದಕ್ಕಿದ್ದಂತೆ ಬಿದ್ದು ಹಣೆಗೆ ಪೆಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಣೆ ಮೂಗೆಲ್ಲ ಕಿತ್ತು ಗಾಯ ಆಗಿದೆ, ರಕ್ತ ಸುರಿದಿದೆ. ಇವರು ಬಿದ್ದು ಪೆಟ್ಟು ಮಾಡ್ಕೊಂಡಿರೋ ವರದಿ ಹೊರ ಬೀಳ್ತಲೇ ಊಹಾಪೋಹಗಳು ಹರಿದಾಡುವು. ಒಂದ್ಸಲಿ ಯಾರೋ ದೂಡಿದ್ರಂತೆ, ಅದಕ್ಕೆ ಬಿದ್ದಿರಂತೆ ಅಂತೆಲ್ಲ ಆಸ್ಪತ್ರೆಯವರೇ ಆರಂಭದಲ್ಲಿ ಹೇಳಿದ್ರು. ಆದರೆ ಅದಾದ ಬಳಿಕ ಕ್ಲಾರಿಟಿ ಕೊಟ್ಟಿರೋ ಮಮತಾ ಪಕ್ಷದವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಮನೆಯಲ್ಲೇ ಬಿದ್ದಿದ್ದು, ಇದ್ದಕ್ಕಿದ್ದಂತೆ ಸೆನ್ಸೇಷನ್ ತರ ಆಗಿ ಬಿದ್ದಿದ್ದು, ಯಾವುದೇ ಪುಷ್ ಫೋರ್ಸ್ ಅಪ್ಲೈ ಆಗಿಲ್ಲ, ಯಾರು ಅವ್ರನ್ನ ತಳ್ಳಿಲ್ಲ ಅಂತ TMC ಅವರೇ ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹೊಸ EV ಪಾಲಿಸಿಯನ್ನ ಜಾರಿಗೆ ತಂದಿದೆ. ಇದರಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡೋ ಕಂಪನಿಗಳಿಗೆ ಮಿನಿಮಮ್ $500 ಮಿಲಿಯನ್ ಅಂದ್ರೆ 4,150 ಕೋಟಿ ರೂಪಾಯಿ ಹೂಡಿಕೆ ಮಾಡೋ ಕಂಡೀಷನ್ ಹಾಕಲಾಗಿದೆ. ಅಲ್ಲದೆ ಈ ಕಂಪನಿಗಳಿಗೆ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕಾ ಘಟಕ ನಿರ್ಮಾಣಕ್ಕೆ 3 ವರ್ಷಗಳ ಟೈಮ್ ಕೊಡಲಾಗುತ್ತೆ. ಅಲ್ಲದೆ ವಾಹನಗಳ ಕನಿಷ್ಠ 25% ಕಾಂಪೋನೆಂಟ್ಗಳನ್ನು ಭಾರತದಲ್ಲಿ ತಯಾರಿಸಬೇಕು ಅಂತ ಕೂಡ ಹೇಳಲಾಗಿದೆ. ಸೊ ಈ ನೀತಿಯಿಂದ ಭಾರತಕ್ಕೆ ಬರಬೇಕು ಅನ್ಕೊಂಡಿರೋ ಟೆಸ್ಲಾಗೆ ದಾರಿ ಸಿಕ್ಕಂತಾಗಿದೆ. ಯಾಕಂದ್ರೆ ಈ ಕಂಡೀಷನ್ಗಳನ್ನು ಮೀಟ್ ಮಾಡೋ ಕಂಪನಿಗಳಿಗೆ ವರ್ಷಕ್ಕೆ $8,000 EVಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಡಲಾಗುತ್ತೆ. ಅಲ್ಲದೆ $35,000ಗಿಂತ ಹೆಚ್ಚಿನ ಬೆಲೆಯ ವಾಹನಗಳ ಮೇಲೆ 15% ವರೆಗೆ ಆಮದು ಸುಂಕವನ್ನು ಕಮ್ಮಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಈ ವಾರ ಪೂರ್ತಿ ಭಾರತದ ಶೇರ್ ಮಾರ್ಕೆಟ್ ದೊಡ್ಡ ಇಂಪ್ಯಾಕ್ಟ್ ಮಾಡುವಲ್ಲಿ ಫೇಲ್ ಆಗಿದೆ. ವಾರದ ಕೊನೆಯ ಟ್ರೇಡಿಂಗ್ ದಿನ ಶುಕ್ರವಾರ ಮಹೀಂದ್ರಾ ಅಂಡ್ ಮಹೀಂದ್ರಾ, ರಿಲಯನ್ಸ್, ಇನ್ಫೋಸಿಸ್, L&T ಮತ್ತು ಟಾಟಾ ಮೋಟಾರ್ಸ್ ಭಾರಕ್ಕೆ ಮಾರ್ಕೆಟ್ ಜೋತು ಬೀಳ್ತು. ಮಾರ್ಕೆಟ್ ಇವತ್ತು ತನ್ನ ಇಂಟ್ರಾಡೇನ ಕನಿಷ್ಠ ಮಟ್ಟದಿಂದ ಮಾತ್ರ ರಿಕವರ್ ಆಗೋಕೆ ಸಾಧ್ಯ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 454 ಪಾಯಿಂಟ್ಸ್ ಅನ್ನ ಕಳ್ಕೊಂಡು 72,644ಕ್ಕೆ ಇಳಿದ್ರೆ, ನಿಫ್ಟಿ 196 ಪಾಯಿಂಟ್ಸ್ ಇಳಿದು 22,023ಕ್ಕೆ ತಲುಪಿದೆ. ಇನ್ಫೋಸಿಸ್ ಷೇರು ದರ 1.32% ಇಳಿದು 1,631ಕ್ಕೆ ರೀಚ್ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ 0.87% ಇಳಿದು 2,838ಕ್ಕೆ ತಲುಪಿದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಬರೋಬ್ಬರಿ 4.99% ಬಿದ್ದು 1,796ಕ್ಕೆ ರೀಚ್ ಆಗಿದೆ. ಕಂಪನಿಗೆ ಚುನಾವಣಾ ಬಾಂಡ್ ಖರೀದಿಯ ಬಿಸಿ ತಟ್ಟಿರೋ ಹಕ್ಕು ಕಾಣಿಸ್ತಾ ಇದೆ. ಇನ್ನು ಬಾಂಡ್ ಖರೀದಿ ಮಾಡಿರೋ ಒಲೆಕ್ಟ್ರಾ ಗ್ರೀನ್ಟೆಕ್ ಷೇರುಗಳು ಕೂಡ ಬಿದ್ದಿವೆ. ಮುಖ್ಯವಾಗಿ SBI ಷೇರು ಮೌಲ್ಯ $790 $747ಕ್ಕೆ ಬಿದ್ದು ಹೋಗಿದೆ. ಮಾರ್ಚ್ 7ರಿಂದ ಕುಸಿತಾನೇ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾದ ಬೆನ್ನಲ್ಲೇ ತೈಲ ಕಂಪನಿಗಳು ರೇಟಿಂಗ್ ಕಳೆದುಕೊಳ್ಳೋ ಭೀತಿಯಲ್ಲಿವೆ. HPCL, BPCL ಹಾಗೂ IOCಗಳ ರೇಟಿಂಗ್ ಕಮ್ಮಿ ಆಗುವುದು ಅಂತ ಹೇಳಲಾಗ್ತಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಇಳಿಕೆಯಾಗಿ $82.88 ಆಗಿದೆ. ಫೆಬ್ರವರಿ ತಿಂಗಳಿನ ಸಗಟು ಬೆಲೆ ಸೂಚ್ಯಂಕ ಆಧಾರಿತ ಸಗಟು ಹಣದುಬ್ಬರ ಅಂದ್ರೆ ಹೋಲ್ಸೇಲ್ ಇನ್ಫ್ಲೇಷನ್ ಕಳೆದ ತಿಂಗಳ 0.27%ನಿಂದ ಇಳಿದು 0.20%ಗೆ ತಲುಪಿದೆ. ಈ ಆರ್ಥಿಕ ವರ್ಷ ಶುರು ಆದಾಗಿನಿಂದ ಅಂದರೆ ಕಳೆದ ಏಪ್ರಿಲ್ನಿಂದ WPI ಹಣದುಬ್ಬರ ನೆಗೆಟಿವ್ನಲ್ಲಿತ್ತು. ಆದರೆ ಕಳೆದ ನವೆಂಬರ್ನಿಂದ ಪಾಸಿಟಿವ್ಗೆ ಬಂದಿದ್ದು ಸದ್ಯ 0.20% ಇದೆ. ಆಹಾರ ಹಣದುಬ್ಬರ ಜನವರಿಯ 6.85%ನಿಂದ 6.98%ಗೆ ರೀಚ್ ಆಗಿದೆ. ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರ 5%ಗಿಂತ ಜಾಸ್ತಿ ಇರಲಿದ್ದು, ಮೇ ನಂತರ ಜುಲೈವರೆಗೆ 3%ಗೆ ಇಳಿಯುತ್ತೆ ಅಂತ SBI ರಿಸರ್ಚ್ ಹೇಳಿದೆ. ಸದ್ಯ ಫೆಬ್ರವರಿಯಲ್ಲಿ ಚಿಲ್ಲರೆ ಹಣದುಬ್ಬರ 5.09% ಇದೆ. ಇದು ಜನವರಿಯಲ್ಲಿ 5.10% ಇತ್ತು. ರೇಟಿಂಗ್ ಏಜೆನ್ಸಿ ಫಿಚ್ ಇಂಡಿಯಾ 2023-24 ಆರ್ಥಿಕ ವರ್ಷದ GDP ಬೆಳವಣಿಗೆಯನ್ನ ರಿವೈಸ್ ಮಾಡಿದೆ. ಈಗ ಈ ವರ್ಷ ಭಾರತದ GDP ಅಂತಿಮವಾಗಿ 7.8% ಬೆಳೆಯುತ್ತೆ ಅಂತ ಫಿಚ್ ಹೇಳಿದೆ. ಕಳೆದ 3 ತ್ರೈಮಾಸಿಕಗಳಿಂದ GDP ನಿರಂತರವಾಗಿ 8%ಗಿಂತ ಹೆಚ್ಚಿನ ರೇಟ್ನಲ್ಲಿ ಬೆಳೆದಿದೆ. ಈ ಮೊಮೆಂಟಮ್ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಫಿಚ್ ಹೇಳಿದೆ.
ಇತ್ತೀಚೆಗಷ್ಟೇ ಜಿ ಎಂಟರ್ಟೈನ್ಮೆಂಟ್ ಕಂಪನಿ ಐಸಿಸಿ ಪುರುಷರು ಹಾಗೂ ಅಂಡರ್ 19 ಟೂರ್ನಮೆಂಟ್ಗಳ ಪ್ರಸಾರದ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿತ್ತು. ಇದೀಗ ಡಿಸ್ನಿ ಮಾಲೀಕತ್ವದ ಸ್ಟಾರ್ ಇಂಡಿಯಾ ಜಿ ವಿರುದ್ಧ ಆರ್ಬಿಟ್ರೇಷನ್ ಅಥವಾ ಮಧ್ಯಸ್ಥಿಕಾ ಪ್ರಕ್ರಿಯೆಗಳನ್ನು ಶುರು ಮಾಡಿದೆ. ಲೀಗಲ್ ಪ್ರೊಸೀಡಿಂಗ್ಸ್ ತರ ನಿಯಮ ಪಾಲನೆ ಮಾಡಿಲ್ಲ, ನೀವು ನಷ್ಟ ಕಟ್ಕೊಡಿ ಅಂತ ಒತ್ತಾಯ ಮಾಡುತ್ತಿದ್ದಾರೆ. ಈಗ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 36 ರೂಪಾಯಿ ಜಾಸ್ತಿಯಾಗಿ 65,559 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 30 ರೂಪಾಯಿ ಜಾಸ್ತಿಯಾಗಿ 60,050 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 429 ರೂಪಾಯಿ ಜಾಸ್ತಿಯಾಗಿ 74,210 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.